ಕಾವ್ಯ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹೃದಯಧರಸಿ ಧಾರಾವಾಹಿಯ 11ನೇ ಸಂಚಿಕೆ. ನನ್ನ ಬಳಿ ಕೇಳದೆಯೇ ನನಗೆ ಹುಡುಗಿ ನೋಡೋ ಅವಶ್ಯಕತೆ ಏನಿತ್ತು? ನನ್ನ ಮದುವೆ ನನ್ನ ಇಷ್ಟ ಎಂದು ನಾನು ಮೊದಲೇ ಹೇಳಿದ್ದೇನಲ್ಲವೇ? ನನಗೆ ಯಾರು ಇಷ್ಟ ಆಗುತ್ತಾರೋ ನಾನು ಅವರನ್ನೇ ಮದುವೆ ಆಗೋದು. ನೀವ್ಯಾಕೆ ನನಗೆ ಹುಡುಗಿ ಹುಡುಕೋಕೆ ಸುಮ್ಮನೆ ತೊಂದರೆ ತೆಗೆದುಕೊಳ್ಳುತ್ತಿದ್ದೀರಿ? ವೇದ ಕೇಳಿದಾಗ, ಒಳ್ಳೆ ಸಂಬಂಧ ವೇದ, 100 ಕೋಟಿ ಆಸ್ತಿ ಇದೆ. ನೀನು ಇವಳನ್ನು ಮದುವೆ ಆದರೆ ಮುಂದೆ ಎಲ್ಲವೂ ನಿನಗೆ ಸಿಗುತ್ತದೆ. ನಮ್ಮ ಅಂತಸ್ತಿಗೆ ಸರಿ ಹೊಂದುತ್ತದೆ ಎಂದರು ಶಾಂಭವಿ. ನನಗೆ ಆಸ್ತಿ, ಹಣ, ಅಂತಸ್ತಿಗಿಂತ ಸಂಬಂಧಗಳು ಮುಖ್ಯ. ಒಳ್ಳೆಯ ಮನಸ್ಸು ಮುಖ್ಯ. ವೇದ ಹೇಳುತ್ತಿರಬೇಕಾದರೆ, ಸರಿಯಾಗಿ ಹೇಳಿದಿ ವೇದ. ಸುಮ್ಮನೆ ಈ ಗುರುತು ಪರಿಚಯ ಇಲ್ಲದವರನ್ನು ಮದುವೆ ಆಗುವುದು ಬಿಟ್ಟು ನಮ್ಮ ಸಂಬಂಧಿಕರಲ್ಲೇ ಯಾರಾದರನ್ನು ಮದುವೆ ಆದರೆ ಒಳ್ಳೆಯದಲ್ಲವೇ? ನಾನು ನಿನಗೆ ಒಳ್ಳೆಯ ಹುಡುಗಿಯನ್ನೇ ನೋಡಿದ್ದೇನೆ. ನನ್ನ ಭಾವನ ಮಗಳು ಪ್ರೇರಣಾ ಹೋದ ವರ್ಷವಷ್ಟೇ ಡಾಕ್ಟರ್ ಮುಗಿಸಿ ಇವಾಗ ಅದ್ಯಾವುದೋ ಆಸ್ಪತ್ರೆಯಲ್ಲಿ ಕೆಲಸ ಮಾಡುತ್ತಿದ್ದಾಳಲ್ಲ, ಅವಳೇ. ನಿನಗೆ ಒಪ್ಪಿಗೆಯಾದರೆ ಅವಳನ್ನು ಬರಲು ಹೇಳುವೆ. ನಮಗೂ ಅವರ ಪರಿಚಯ ತುಂಬ ಚೆನ್ನಾಗಿ ಇದೆ. ಅವರು ನಮ್ಮಷ್ಟೇ ಶ್ರೀಮಂತರು. ಸುಧಾ ಹೇಳಿದಾಗ, ನಾನು ಸಂಬಂಧ ಎಂದಿದ್ದು ಆ ರೀತಿಯ ಸಂಬಂಧ ಅಲ್ಲ ಅತ್ತೆ. ಗಂಡ ಹೆಂಡತಿ ಸಂಬಂಧದ ನಡುವೆ ಇರಬೇಕಾದದ್ದು ಪ್ರೀತಿ, ನಂಬಿಕೆ, ವಿಶ್ವಾಸ. ಆಸ್ತಿ, ಹಣ, ಅಂತಸ್ತಿನ ಸಮಾನತೆ ಅಲ್ಲ. ನಾನೀಗ ಮದುವೆ ಆಗೋ ಪರಿಸ್ಥಿತಿಯಲ್ಲಿಲ್ಲ. ನನಗೆ ನನ್ನದೇ ಕೆಲಸಗಳಿವೆ. ನಾನೀಗ ಕೆಲಸದ ಚಿಂತೆಯಲ್ಲಿದ್ದೇನೆ ಎಂದು ವೇದ ಹೇಳುತ್ತಿರಬೇಕಾದರೆ, ಲೇ ಸುಧಾ, ನಿನಗೆ ಸುಮ್ಮನೆ ಇರೋಕೆ ಆಗೋದೇ ಇಲ್ವೇನೆ? ಯಾವಾಗಲೂ ಏನಾದರೂ ಮಾಡ್ತಾನೆ ಇರಬೇಕಾ? ನೀನು ಯಾರು ಅವನಿಗೆ ಹುಡುಗಿ ನೋಡಿ ಮದುವೆ ಮಾಡಿಸೋಕೆ? ಈಗ ನಾವಿದ್ದೇವಲ್ಲ, ನಾವು ನಮಗೆ ಬೇಕಾದ ಹುಡುಗಿಯೊಂದಿಗೆ ಅವನಿಗೆ ಮದುವೆ ಮಾಡಿಸುತ್ತೇವೆ. ನೀನು ಸುಮ್ಮನಿರು. ಶಾಂಭವಿ ಹೇಳಿದಾಗ, ನಾನು ಅವನ ಅತ್ತೆ. ಅವನಿಗೆ ಮದುವೆ ಮಾಡಿಸೋ ಹಕ್ಕು ನನಗೂ ಇದೆ ಜೋರಾಗಿಯೇ ಹೇಳಿದರು ಸುಧಾ. ಆಗಿರಬಹುದು, ಆದರೆ ಅವನನ್ನು ಚಿಕ್ಕ ವಯಸ್ಸಿಂದಾನು ಸಾಕಿದ್ದು ನಾನು. ಅವನು ನಾನು ಹೇಳಿದಂತೆಯೇ ಕೇಳುತ್ತಾನೆ. ಕೇಳಬೇಕು. ಶಾಂಭವಿ ಜೋರಾಗಿಯೇ ಹೇಳಿದರು. ನೀವಿಬ್ಬರು ಸ್ವಲ್ಪ ಸುಮ್ಮನೆ ಇರ್ತೀರಾ? ನನ್ನ ವಿಷಯಕ್ಕೆ ನೀವುಗಳು ಕಿತ್ತಾಡಬೇಡಿ. ಸದ್ಯಕ್ಕೆ ನಾನು ಇವರಿಬ್ಬರನ್ನು ಮದುವೆ ಆಗಲ್ಲ ಎಂದು ಹೇಳಿ ವೇದ ಹೋಗುತ್ತಿರಬೇಕಾದರೆ, ಮತ್ಯಾರನ್ನು ಮದುವೆ ಆಗ್ತೀಯಾ? ಮೊನ್ನೆ ನಡು ಬೀದಿಲಿ ಯಾವಳನ್ನು ತಬ್ಬಿಕೊಂಡು ನಿಂತಿದ್ದೆ ಅಲ್ವಾ, ಅವಳನ್ನ? ಉರಿನೋಟ ಬೀರಿ ಕೇಳಿದರು ಶಾಂಭವಿ. ನಾನು ಯಾರನ್ನು ತಬ್ಬಿಕೊಂಡು ನಿಂತಿದ್ದೆ? ಹೋ ಭುವಿ, ಅವತ್ತು ನನ್ನ ಹಗ್ ಮಾಡಿದ್ಲಲ್ವಾ? ಇವರಿಗೆ ಅವಳ ವಿಷಯ ಇರಲಿ, ಗೊತ್ತಾದರೆ ಗೊತ್ತಾಗಲಿ. ಮುಂದೆ ಯಾವತ್ತಾದರೂ ಗೊತ್ತಾಗಲೇಬೇಕಲ್ವಾ ಎಂದು ಮನದಲ್ಲೇ ಅಂದುಕೊಂಡವನು, ಹೌದು, ನಾನು ಅವಳು ಪ್ರೀತಿಸುತ್ತಿದ್ದೀವಿ. ಮುಂದೆ ಮದುವೆ ಆಗಬೇಕು ಅಂತಾನೂ ಇದ್ದೀವಿ. ಇನ್ನು ಮುಂದೆ ನೀವು ನನಗೆ ಹುಡುಗಿ ಹುಡುಕೋ ಅವಶ್ಯಕತೆ ಇಲ್ಲ. ನಮ್ಮ ಮನೆಗೆ ಸೊಸೆಯಾಗಿ ಬರುವವಳು ಅವಳೇ. ಬೇರೆ ಯಾರಿಗೂ ನನ್ನ ಜೀವನಕ್ಕೆ ಪ್ರವೇಶವಿಲ್ಲ ಎಂದು ಹೇಳಿ ಹೋದನು ವೇದ. ನೋಡಿ ಬಾವ, ಇವನು ಹೇಗೆ ಮಾತಾಡಿ ಹೋದ ಎಂದು. ನಾವು ಅವನಿಗೆ ಒಳ್ಳೆಯ ಸಂಬಂಧ ನೋಡಿದ್ದೇವೆ. ಅವನು ಬೇರೆ ಯಾವುದೋ ಹುಡುಗಿನ ಪ್ರೀತಿಯಂತೆ ಮದುವೆಯಂತೆ ಶಾಂಭವಿ ಹೇಳಿದಾಗ, ಅವನಿಗೆ ಆ ಹುಡುಗಿ ಇಷ್ಟ ಆಗಿದ್ದಾಳಲ್ವಾ, ಅವಳ ಜೊತೆಗೆ ಮದುವೆ ಮಾಡಿಸೋಣ ಬಿಡು ಶಾಂಭವಿ. ನಮಗೆ ಬೇಕಾದಷ್ಟು ಆಸ್ತಿ ಇದೆ. ಮತ್ತೆ ಯಾಕೆ ಅನುಕೂಲಸ್ಥರ ಮನೆಯ ಹೆಣ್ಣು ಮಗುವನ್ನೇ ಬಯಸಬೇಕು? ನನಗೆ ಮುಖ್ಯವಾಗಿ ಬೇಕಾಗಿರುವುದು ವೇದನ ಖುಷಿ. ಅವನು ಸಂತೋಷದಿಂದಿದ್ದರೆ ನನಗೂ ಸಂತೋಷವೇ. ಅವನಿಷ್ಟಪಟ್ಟ ಹುಡುಗಿಯೊಂದಿಗೆ ಮದುವೆ ಮಾಡಿಸೋಣ ಎಂದವರು ಶಂಕರ್ ಮತ್ತು ಅವರ ಪರಿವಾರದವರಿಗೆ ಕೈ ಮುಗಿದು, ಕ್ಷಮಿಸಿ, ನನ್ನ ಮಗನಿಗೆ ಇಷ್ಟವಿಲ್ಲದ ಮದುವೆ ನನಗೂ ಇಷ್ಟವಿಲ್ಲ. ನಿಮ್ಮ ಮಗಳಿಗೆ ಬೇರೆ ಹುಡುಗನನ್ನು ನೋಡಿ ಎಂದು ಅಲ್ಲಿಂದ ಹೋದರು ಚಂದ್ರಶೇಖರ್. ಬನ್ನಿ ಹೋಗೋಣ ಎಂದು ಅಲ್ಲಿಂದ ಹೋದರು ಶಂಕರ್. ಮಮ್ಮಿ, ಏನಿದು? ಆ ವೇದ ಯಾವುದೋ ಬೇರೆ ಹುಡುಗಿನ ಪ್ರೀತಿ ಮಾಡ್ತಾ ಇದ್ದಾನೆ. ಅದೇ ಅವತ್ತು ರೋಡಲ್ಲಿ ತಬ್ಬಿಕೊಂಡಿದ್ದ ಹುಡುಗಿ. ಅವಳಿಗೊಂದು ಗತಿ ಕಾಣಿಸಿಯಾದರೂ ನಾನು ವೇದನನ್ನು ಮದುವೆ ಆಗಿಯೇ ಆಗುತ್ತೇನೆ ಎಂದು ಹೊರ ಹೋದಳು ರಮ್ಯಾ. ಏನ್ರಿ ಶಾಂಭವಿ, ಹೀಗಾಯಿತು ನೋಡಿ. ನಮಗೆ ಕೊಟ್ಟ ಮಾತು ಉಳಿಸಿಕೊಳ್ಳದಿದ್ದರೆ ನಾನು ಸುಮ್ಮನಿರುವುದಿಲ್ಲ. ನನ್ನ ಮಗಳಿಗೆ ವೇದ ಇಷ್ಟ ಆಗಿದ್ದಾನೆ. ಅವನನ್ನು ಒಪ್ಪಿಸಿ ಮದುವೆ ಮಾಡಿಸಿ, ಇಲ್ಲದಿದ್ದರೆ ಬಲವಂತವಾಗಿ ಮದುವೆ ಮಾಡಿಸಬೇಕಾಗುತ್ತದೆ ಎಂದು ಹೇಳಿ ಅಲ್ಲಿಂದ ಹೋದರು ಗಾಯತ್ರಿ. ಯಾರು ಆ ಹುಡುಗಿ? ನಮ್ಮ ವೇದ ಇಷ್ಟಪಡುತ್ತಿರುವ ಹುಡುಗಿ. ಅವಳ ಬಗ್ಗೆ ತಿಳಿದುಕೊಳ್ಳಲೇಬೇಕು. ಏನೇ ಆದರೂ ಪ್ರೇರಣಾ ಜೊತೆಗೆ ವೇದನ ಮದುವೆ ಮಾಡಿಸಬೇಕು. ಅವಳೇ ಈ ಮನೆಯ ಸೊಸೆಯಾಗಬೇಕು ಎಂದುಕೊಂಡ ಸುಧಾ ಪ್ರೇರಣಾಗೆ ಕರೆ ಮಾಡಿದ್ದರು. ಏನು ಚಿಕ್ಕಿ,
ಬೆಳಗ್ಗೆ ಬೆಳಗ್ಗೆನೇ ಫೋನ್ ಮಾಡಿದ್ಯಾ? ಏನು ವಿಷಯ? ಮತ್ತೆ ನನ್ನ ಹುಡುಗ ಏನು ಮಾಡ್ತಿದ್ದಾನೆ? ಪ್ರೇರಣಾ ಕೇಳಿದಾಗ, ಅವನಿಗೇನು, ಯಾವಾಗಲೂ ಕೆಲಸ ಕೆಲಸ ಅಂತಾನೆ ಇರ್ತಾನೆ. ನಾನೇನೋ ಅವನು ಮುಗ್ಧ, ಏನು ಗೊತ್ತಾಗಲ್ಲ. ಹೇಗಾದರೂ ನಿನ್ನ ಬಗ್ಗೆ ಮಾತಾಡಿ ನಿನಗೂ ಅವನಿಗೂ ಮದುವೆ ಮಾಡಿಸೋಣ ಎಂದಿದ್ದೆ. ಆದರೆ ಅವನು ನಾವಂದುಕೊಂಡಂತೆ ಇಲ್ಲ. ಯಾವುದೋ ಹುಡುಗಿನ ಪ್ರೀತಿ ಮಾಡ್ತಿದ್ದಾನಂತೆ. ಕೇಳಿ ನನಗೇ ಶಾಕ್ ಆಗೋಯ್ತು. ಸುಧಾ ಹೇಳಿದಾಗ, ಏನು ಪ್ರೀತಿನ? ಅವನು ಯಾರನ್ನು ಬೇಕಾದರೂ ಪ್ರೀತಿಸಲಿ, ಮದುವೆ ಮಾತ್ರ ನನ್ನ ಜೊತೆಗೆ ಆಗಬೇಕು. ನೀವು ನನ್ನ ಬಳಿ ಅವನ ಬಗ್ಗೆ ಹೇಳಿದಾಗಿನಿಂದಲೂ ನಾನಂತೂ ಅವನ ಜೊತೆ ದಿನಾನು ಕನಸಲ್ಲಿ ಡುವೇಟ್ ಆಡ್ತಿದ್ದೀನಿ. ಈಗ ನೀವು ಹೀಗೆ ಹೇಳಿದರೆ ಹೇಗೆ? ನನಗೆ ವೇದ ಬೇಕೇ ಬೇಕು ಎಂದಳು ಪ್ರೇರಣಾ. ನೀನೇನು ಚಿಂತಿಸಬೇಡ, ಆ ಹುಡುಗಿ ಆದಷ್ಟು ಬೇಗ ನಮ್ಮ ವೇದನಿಂದ ದೂರ ಆಗುತ್ತಾಳೆ. ನಾವು ಅದಕ್ಕೆ ತಲೆ ಕೆಡಿಸಿಕೊಳ್ಳಬೇಕಾಗಿಲ್ಲ. ಶಾಂಭವಿ ಇದ್ದಾಳಲ್ಲ, ಅವಳು ವೇದನನ್ನು ಆ ಹುಡುಗಿಯಿಂದ ದೂರ ಮಾಡುತ್ತಾಳೆ. ನಾನು ನಿನ್ನನ್ನು ಮತ್ತು ವೇದನನ್ನು ಹೇಗೆ ಒಂದು ಮಾಡುವುದೆಂದು ಉಪಾಯ ಮಾಡುತ್ತೇನೆ ಎಂದರು ಸುಧಾ. ಸರಿ, ಆದಷ್ಟು ಬೇಗ ನನಗೆ ವೇದ ಸಿಗುವಂತಾಗಲಿ. ನನಗೆ ಕೆಲಸ ಇದೆ, ಆಮೇಲೆ ಕರೆ ಮಾಡುತ್ತೇನೆ ಎಂದು ಕರೆ ತುಂಡರಿಸಿದಳು ಪ್ರೇರಣಾ. ಸುಧಾಕರ್ ಶವವನ್ನು ಅದಾಗಲೇ NK ಆಸ್ಪತ್ರೆಗೆ ಪೋಸ್ಟ್ಮಾರ್ಟಮ್ಗೆ ತೆಗೆದುಕೊಂಡು ಹೋಗಿದ್ದರು. ವಿಷಯ ತಿಳಿದ ವೇದ NK ಆಸ್ಪತ್ರೆಗೆ ಬಂದಿದ್ದ. ಪೋಸ್ಟ್ಮಾರ್ಟಮ್ ಮಾಡಿದ ಡಾಕ್ಟರ್ ಬಳಿ ಮಾತಾಡುತ್ತಾ ಇದ್ದ ವೇದ, ಮೇಲಿನಿಂದ ಕೆಳಗೆ ಬಿದ್ದಿದ್ದರಿಂದ ತಲೆಗೆ ಕಲ್ಲೊಂದು ಬಡಿದು ತಲೆ ಹೊಡೆದು ಹೋಗಿದೆ. ಮುಖದಲ್ಲೂ ಗಾಯವಾಗಿ ಗುರುತು ಸಿಗದಂತಾಗಿದೆ ಎಂದರು ಡಾಕ್ಟರ್. ಸರಿ ಡಾಕ್ಟರ್, ನೀವು ನಿಮ್ಮ ಮುಂದಿನ ಪ್ರೊಸೀಜರನ್ನು ನಡೆಸಿ. ಅವನ ಮಗನವರಿಗೆ ವಿಷಯ ತಿಳಿಸುತ್ತೇವೆ ಎಂದನು ವೇದ. ಡಾಕ್ಟರ್ ಬಳಿ ಮಾತಾಡಿ ಬರಬೇಕಾದರೆ ಕಂಡಿದ್ದು ಭುವಿ. ಚಿನಿ, ನೀನೇನು ಇಲ್ಲಿ ಎಂದು ಕೇಳಿದನು ವೇದ. ನನ್ನ ಸ್ನೇಹಿತೆಗೆ ಆಕ್ಸಿಡೆಂಟ್ ಆಗಿತ್ತು, ಅದಕ್ಕೆ ರಕ್ತ ಕೊಡಲು ಬಂದೆ. ನೀನು ಇಲ್ಲಿ? ಆ ಸುಧಾಕರ್ ಸತ್ತು ಹೋದನಂತೆ, ಹೌದಾ ಎಂದು ಕೇಳಿದಳು ಭುವಿ. ಹೌದು, ಸತ್ತು ಹೋದ. ಪೋಸ್ಟ್ಮಾರ್ಟಮ್ ಆಯಿತು, ಇನ್ನೂ ಅವನ ಮುಂದಿನ ಕಾರ್ಯ ನಡೆಸಬೇಕು ಎಂದನು ವೇದ. ಹೋ ಹೌದಾ, ಸರಿ, ನಾನಿನ್ನು ಬರುತ್ತೇನೆ. ಶಾಲೆಗೆ ತಡವಾಗುತ್ತದೆ ಭುವಿ ಹೇಳಿದಾಗ, ಹುಷಾರು, ಆಮೇಲೆ ಸಿಗು, ತುಂಬ ಮಾತಾಡೋದಿದೆ ಎಂದನು ವೇದ. ಸರಿ ಎಂದು ಅಲ್ಲಿಂದ ಹೋದಳು ಭುವಿ. ಇಬ್ಬರನ್ನು ಗಮನಿಸುತ್ತಿದ್ದ ಚಿಕ್ಕಣ್ಣ ಅವನ ಕಡೆ ನೋಡಿದ ವೇದ, ಏನು ನನ್ನ ಮೇಲೆ ತುಂಬ ಡೌಟ್ ಇರೋ ಹಾಗಿದೆ. ತುಂಬ ತಲೆ ಕೆಡಿಸಿಕೊಳ್ಳಬೇಡಿ ಚಿಕ್ಕಣ್ಣ, ಅವಳು ನನ್ನ ಹುಡುಗಿ, ನನ್ನ ಲವ್ವರ್ ಎಂದಾಗ ವೇದನ ಮುಖ ಕೆಂಪಾಗಿತ್ತು. ಏನು, ಲವ್ವರಾ? ನಿಮ್ಮ ಜೊತೆಗೆ ಯಾವಾಗಲೂ ಇರುತ್ತಿದ್ದೇನಲ್ಲ ಸರ್, ನನಗೆ ತಿಳಿಯದೆ ಲವ್ವಾ? ಆಶ್ಚರ್ಯದಿಂದ ಚಿಕ್ಕಣ್ಣ ಕೇಳಿದಾಗ, ನಿನ್ನೆ ಮೊನ್ನೆ ಪ್ರೀತಿ ಅಲ್ಲ ನಮ್ಮದು, ಚಿಕ್ಕ ವಯಸ್ಸಿಂದಾನೂ ಪ್ರೀತಿಸುತ್ತಿದ್ದೇವೆ, 5ನೇ ಕ್ಲಾಸ್ನಿಂದ ಎಂದನು ವೇದ. ಹೋ ಹಾಗಾ? ನಿಮಗೆ ನನ್ನ ಮೇಲೆ ತುಂಬ ಕೋಪ ಇತ್ತು ಅನಿಸುತ್ತೆ, ಅದಕ್ಕೆ ನಿಮ್ಮ ಹುಡುಗಿಯಿಂದ ಅವತ್ತು ನನ್ನ ಕೆನ್ನೆಗೆ ಹೊಡಿಸಿದ್ದು ಎಂದು ಚಿಕ್ಕಣ್ಣ ಹೇಳಿದಾಗ, ಅಯ್ಯೋ ಚಿಕ್ಕಣ್ಣ, ಅವಳು ನನ್ನ ಮೇಲಿನ ಕೋಪನ ನಿಮ್ಮ ಮೇಲೆ ತೋರಿಸಿದ್ದು. ಅವಳ ಪರವಾಗಿ ನಾನು ಸಾರಿ ಕೇಳುತ್ತೇನೆ. ನಾನು ಅವಳಿಂದ ತುಂಬ ಹೊಡೆಸಿಕೊಂಡಿದ್ದೀನಿ, ಆದರೂ ನನಗೆ ಅವಳ ಮೇಲೆ ಪ್ರೀತಿ ಕಡಿಮೆ ಆಗಿಲ್ಲ. ಅವಳಿಗೆ ಕೋಪ ಬಂದರೆ ಹಾಗೆ ಆಡುತ್ತಾಳೆ ಅಷ್ಟೇ, ಇಲ್ಲ ಅಂದರೆ ನನ್ನ ಹುಡುಗಿ ಸಿಕ್ಕಾಪಟ್ಟೆ ಒಳ್ಳೆಯವಳು ಎಂದವನು ಮುಂದಕ್ಕೆ ನಡೆದನು. ಅಪ್ಪ, ಇವನು ಕೋಪಿಷ್ಟ, ಯಾವಾಗಲೂ ಕೆಲಸ ಅಂತಾನೆ ಇರ್ತಾನೆ, ಚೂರು ಫೀಲಿಂಗ್ಸೇ ಇಲ್ಲ ಅಂದುಕೊಂಡಿದ್ದೆ. ರಾಬರ್ಟ್ ಥರ ಇರ್ತಾನೆ ಅಂದುಕೊಂಡಿದ್ದೆ, ಆದರೆ ಈ ಮನುಷ್ಯ ಸಿಕ್ಕಾಪಟ್ಟೆ ಫಾಸ್ಟು. 5ನೇ ಕ್ಲಾಸ್ನಲ್ಲೇ ಲವ್ವಿ ಡವ್ವಿ ಶುರು ಹಚ್ಚಿಕೊಂಡಿದ್ದಾನೆ. ಇರಲಿ, ಇಬ್ಬರದ್ದು ಜೋಡಿ ಚೆನ್ನಾಗಿದೆ ಎಂದು ಮನದಲ್ಲೇ ನಕ್ಕನು ಚಿಕ್ಕಣ್ಣ. ವೇದ ಇನ್ನೇನು ಅವನ ಜೀಪಿನಲ್ಲಿ ಕುಳಿತುಕೊಳ್ಳಬೇಕು, ಆಗಲೇ ಬಂದಳು ಪ್ರೇರಣಾ. ವೇದ, ಹೇಗಿದ್ದೀಯ? ಮನೆಯಲ್ಲೆಲ್ಲ ಹೇಗಿದ್ದಾರೆ ಎಂದಳು ಪ್ರೇರಣಾ. ಹಾಂ, ಮನೆಯಲ್ಲಿ ಎಲ್ಲರೂ ಆರಾಮ. ನಿಮ್ಮ ಮನೆಯಲ್ಲಿ ಎಂದು ವೇದ ಕೇಳಿದನು. ನಮ್ಮ ಮನೆಯಲ್ಲೂ ಎಲ್ಲರೂ ಸೂಪರ್. ನೀನೇನು ಇಲ್ಲಿ ಎಂದು ಪ್ರೇರಣಾ ಕೇಳಿದಾಗ, ನಿನಗೆ ಗೊತ್ತಿರಬೇಕು ಅಲ್ವಾ, XMLA ಮಗ ಶರತ್ ಕೊಲೆ ಕೇಸ್, ಅದರಲ್ಲಿ ಬಂಧಿಸಿದ್ದವರಲ್ಲಿ ಸುಧಾಕರ್ ತಪ್ಪಿಸಿಕೊಂಡದ್ದು. ಅವನು ಸತ್ತು ಹೋದ. ಅವನ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ನೋಡೋಕೆ ಬಂದೆ ಎಂದನು ವೇದ. ಹೌದಾ, ಸರಿ, ನಾನೇನು ಬರುತ್ತೇನೆ ಎಂದು ಮುಂದಕ್ಕೆ ಹೋದಳು ಪ್ರೇರಣಾ. ವೇದ ತನ್ನ ಠಾಣೆಯ ಕಡೆಗೆ ನಡೆದಿದ್ದ. ಇಷ್ಟು ಹ್ಯಾಂಡ್ಸಮ್ ಆಗಿದ್ದಾನೆ ಈ ವೇದ, ಇವನನ್ನು ನಾನೇ ದಕ್ಕಿಸಿಕೊಳ್ಳಬೇಕು, ಬೇರೆ ಯಾರಿಗೂ ಸಿಗಲು ಬಿಡಬಾರದು
ಎಂದುಕೊಂಡಳು ಪ್ರೇರಣಾ. ನಮ್ಮ ಮನೆಯಲ್ಲಿ ಪ್ರತಿ ಗೋಡೆಗೂ ಕಿವಿ ಇದೆ, ಅದಕ್ಕೆ ನಾನು ನಿಮ್ಮ ಮನೆಗೆ ಬಂದಿದ್ದು ಎಂದರು ಶಾಂಭವಿ. ಆ ನಿಮ್ಮ ಗಂಡನ ತಂಗಿ ಎಷ್ಟು ಮಾತಾಡುತ್ತಾಳೆ, ನನಗೆ ಎಷ್ಟು ಕೋಪ ಬಂತು ರೀ. ಶಾಂಭವಿ, ಅವರನ್ನು ಯಾಕ್ರಿ ನಿಮ್ಮ ಮನೆಯಲ್ಲಿ ಇಟ್ಟುಕೊಂಡಿದ್ದೀರಾ? ಮನೆಯಿಂದ ಹೊರಗೆ ಹಾಕೋದು ತಾನೆ, ಗಾಯತ್ರಿ ಹೇಳಿದಾಗ, ಮಮ್ಮಿ, ಮುಂದೆ ನಾನು ಆ ಮನೆಗೆ ಹೋಗುತ್ತೇನೆ ಅಲ್ವಾ, ಅವರನ್ನು ಒದ್ದು ಓಡಿಸುತ್ತೇನೆ. ಯಾರದು ಪ್ರೇರಣಾ? ನನ್ನ ವೇದನನ್ನು ಮದುವೆ ಆಗಬೇಕು ಎಂದು ಇರುವವಳು? ರಮ್ಯಾ ಕೇಳಿದಳು. ಅವಳು ಆ ಸುಧಾ ಗಂಡನ ಅಣ್ಣನ ಮಗಳು. ಅವಳು ಇರಲಿ, ಅವಳನ್ನು ಆಮೇಲೆ ನೋಡಿಕೊಳ್ಳೋಣ. ಈಗ ಆ ವೇದ ಪ್ರೀತಿಸುತ್ತಿರುವ ಹುಡುಗಿ ಯಾರೆಂದು ನಿಮಗೆ ಗೊತ್ತಾಯ್ತಾ ಎಂದು ಕೇಳಿದರು ಶಾಂಭವಿ. ನನ್ನ ಗಂಡನ PA ಅವಳ ಬಗ್ಗೆ ವಿಷಯ ಕಲೆ ಹಾಕಿದ್ದಾರೆ. ಅವಳು ಭುವನೇಶ್ವರಿ ಗೌರ್ಮೆಂಟ್ ಸ್ಕೂಲ್ನಲ್ಲಿ ಗಣಿತ ಟೀಚರ್. ಅವರ ಅಪ್ಪ ಕೂಡ ಟೀಚರ್ ಆಗಿದ್ರಂತೆ. ಅಣ್ಣ ಯಾವುದೋ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದಾನೆ. ಜೊತೆಗೊಬ್ಬ ತಮ್ಮ ಕಲಿಯುತ್ತಿದ್ದಾನೆ. ಅಮ್ಮ ಮನೆಯಲ್ಲೇ ಇರುವುದಂತೆ ಎಂದರು ಗಾಯತ್ರಿ. ಅವರ ಮನೆಗೆ ಹೋಗಿ ಅವಳ ಮನೆಯವರಿಗೆ ಎಚ್ಚರಿಕೆ ಕೊಟ್ಟು ಬರೋಣ ಎಂದರು ಶಾಂಭವಿ. ಗಾಯತ್ರಿ, ಶಾಂಭವಿ, ರಮ್ಯಾ ಮೂವರು ಭುವಿ ಮನೆಗೆ ಹೊರಟರು. ಏನು, ನನ್ನ ತಂದೆ ತೀರಿ ಹೋದರೆ? ಇಲ್ಲ, ಸಾಧ್ಯವೇ ಇಲ್ಲ. ಹೇ ವೇದ, ನನ್ನ ತಂದೆಗೆ ಈ ಗತಿ ಬರಲು ನೀನೇ ಕಾರಣ. ನನ್ನ ಅಣ್ಣ ಜೈಲು ಪಾಲಾಗಿದ್ದಾನೆ. ನನ್ನ ತಂದೆ ಸಹ ದೇವರ ಪಾದ ಸೇರಿದರು. ಇನ್ನು ನನ್ನನ್ನೇಕೆ ಬದುಕಿಸಿದ್ದೀಯಾ? ನನ್ನನ್ನು ಸಾಯಿಸಿಬಿಡು. ನಿನ್ನಿಂದ ನಾನು ಎಲ್ಲವನ್ನೂ ಕಳೆದುಕೊಂಡೆ. ನಾನು ಮಾತ್ರ ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ ಎಂದು ಪ್ರೀತಮ್ ಮುಂದೆ ಬಂದಾಗ ಅವನನ್ನು ತಡೆದರು ಇತರ ಪೊಲೀಸರು. ತಪ್ಪು ನಿಮ್ಮಿಂದ ನಡೆದದ್ದು ಪ್ರೀತಮ್. ಸುಮ್ಮನೆ ಇದ್ದು 5 ವರ್ಷದ ಶಿಕ್ಷೆ ಅನುಭವಿಸಿ ಒಳ್ಳೆಯವರಾಗಿ ಹೊರಬರಬಹುದಿತ್ತು. ಆದರೆ ನೀವು ಅದನ್ನು ಮಾಡದೆ ತಪ್ಪಿಸಿಕೊಳ್ಳಲು ನೋಡಿದ್ದೀರಿ. ಅದರಿಂದಾನೇ ಈ ಸಾವು ಸಂಭವಿಸಿದ್ದು. ಇದಕ್ಕೆ ನೀವೇ ಹೊಣೆ ಎಂದನು ವೇದ. ಇಲ್ಲ ವೇದ, ಎಲ್ಲದಕ್ಕೂ ನೀನೇ ಕಾರಣ. ನಿನ್ನನ್ನು ಮಾತ್ರ ನಾನು ಸುಮ್ಮನೆ ಬಿಡುವುದಿಲ್ಲ ಎಂದು ಕೂಗಾಡುತ್ತಾ ಇದ್ದನು ಪ್ರೀತಮ್. ಅದಕ್ಕೆ ತಲೆಕೆಡಿಸಿಕೊಳ್ಳದೆ ವೇದ ಅಲ್ಲಿಂದ ಹೋದನು. ಪ್ರೀತಮ್ನನ್ನು ಆಸ್ಪತ್ರೆಯಿಂದ ಮತ್ತೆ ಜೈಲಿಗೆ ಕರೆದುಕೊಂಡು ಹೋದರು. ಕಾರು ಬಂದು ಶಿವನಗರದ ಬಳಿ ನಿಂತಿತು. ಏನಾಯಿತು? ಯಾಕೆ ಕಾರ್ ನಿಲ್ಲಿಸಿದ್ದು ಎಂದು ಕೇಳಿದರು ಗಾಯತ್ರಿ. ಮೇಡಮ್, ಇದಕ್ಕಿಂತ ಮುಂದೆ ಗಾಡಿ ಹೋಗಲ್ಲ, ನೀವು ನಡೆದುಕೊಂಡೇ ಹೋಗಬೇಕು ಎಂದನು ಡ್ರೈವರ್. ಕಾರಿನಿಂದ ಇಳಿದರು ಗಾಯತ್ರಿ, ರಮ್ಯಾ ಹಾಗೂ ಶಾಂಭವಿ. ಇದೇನಿದು, ಇಲ್ಲಿ ಇಷ್ಟೊಂದು ಚಿಕ್ಕ ಮನೆಗಳಿವೆ. ಇಲ್ಲಿ ಆ ಟೀಚರ್ ಮನೆ ಎಲ್ಲಿ ಹುಡುಕೋದು? ಈ ಮನೆಗಳೆಲ್ಲ ಎಷ್ಟು ಚಿಕ್ಕ ಚಿಕ್ಕದಾಗಿವೆ. ಎಲ್ಲವೂ ಬಾಡಿಗೆ ಮನೆ ಇರಬೇಕು. ಇಲ್ಲಿರೋ ಹುಡುಗಿನ ನಮ್ಮ ಮನೆಗೆ ಸೊಸೆ ಮಾಡೋಕೆ ಹೊರಟಿದ್ದಾನಲ್ಲ ಆ ವೇದ, ಶಾಂಭವಿ ಹೇಳಿದಾಗ, ಅದನ್ನು ತಪ್ಪಿಸಲು ತಾನೇ ನಾವಿಲ್ಲಿ ಬಂದಿದ್ದು. ಬನ್ನಿ, ಮೊದಲು ಅವಳ ಮನೆ ಹುಡುಕೋಣ. ಅವಳಿಗೆ ಬುದ್ಧಿ ಹೇಳಿ ವೇದನನ್ನು ಬಿಡಲು ಹೇಳೋಣ. ಕೇಳದಿದ್ದರೆ ಮುಂದೆ ಏನು ಮಾಡುವುದೆಂದು ನೋಡೋಣ ಎಂದಳು ರಮ್ಯಾ. ಯಾರೋ ಬರುತ್ತಿದ್ದಾರೆ, ಅವರ ಬಳಿ ಕೇಳೋಣ ಎಂದರು ಗಾಯತ್ರಿ. ನೋಡಪ್ಪ, ಇಲ್ಲಿ ಟೀಚರ್ ಭುವನೇಶ್ವರಿ ಮನೆ ಎಲ್ಲಿ ಎಂದು ಕೇಳಿದರು ಶಾಂಭವಿ. ಹೋ, ನಮ್ಮ ಸತ್ಯರಾಜ್ ಮೇಷ್ಟ್ರು ಮಗಳ? ಅಲ್ಲಿ ನೋಡಿ, ಕಾಣುತ್ತಿದೆಯಲ್ಲ ಮನೆ ನಂಬರ್ 12, ಅದೇ ಮನೆ ಎಂದವನು ಮುಂದಕ್ಕೆ ಹೋದನು. ಒಬ್ಬರೊಬ್ಬರ ಮುಖ ನೋಡಿಕೊಂಡವರು ಮುಂದಕ್ಕೆ ನಡೆದರು. ಲೇ ಭಾಗ್ಯ, ನನಗೊಂದು ಕಪ್ ಚಾ ಕೊಡೆ ಎಂದು ಕೇಳುತ್ತಿದ್ದರು ಸತ್ಯರಾಜ್. ತಂದೆ ರೀ ಎಂದವರು ಚಾ ಲೋಟವನ್ನು ತಂದು ಅವರ ಮುಂದೆ ಇರಿಸಿದರು. ಅನುಮತಿಯೂ ಕೇಳದೆ ಗೂಳಿತರ ಮೂವರು ಒಳಬಂದವರು ಅಲ್ಲೇ ಇದ್ದ ಚಿಕ್ಕ ಸೋಫಾ ಮೇಲೆ ಕಾಲು ಹಾಕಿ ಕುಳಿತುಕೊಂಡರು. ಅವರನ್ನು ಕಂಡ ಸತ್ಯರಾಜ್ ಹಾಗೂ ಭಾಗ್ಯ, ಯಾರು ನೀವು? ಏಕೆ ಈ ರೀತಿ ಮನೆಯೊಳಗೆ ಬರುತ್ತಿದ್ದೀರಿ? ಬಹುಶಃ ಬೇರೆ ಮನೆಗೆ ಹೋಗುವವರು ಬಿಟ್ಟು ನಮ್ಮ ಮನೆಗೆ ತಪ್ಪಿ ಬಂದರೇನು ಎಂದು ಸತ್ಯರಾಜ್ ಕೇಳಿದಾಗ, ಭುವನೇಶ್ವರಿ ನಿಮ್ಮ ಮಗಳು ತಾನೆ ಎಂದು ಕೇಳಿದರು ಶಾಂಭವಿ. ಸತ್ಯರಾಜ್ ಹಾಗೂ ಭಾಗ್ಯ ಒಬ್ಬರೊಬ್ಬರ ಮುಖ ನೋಡಿದವರು, ಹೌದು, ಯಾಕೆ ಎಂದು ಕೇಳಿದರು. ಹಾಗಿದ್ದರೆ ನಾವು ಸರಿಯಾದ ಮನೆಗೆ ಬಂದಿದ್ದೇವೆ. ಎಲ್ಲಿ ನಿಮ್ಮ ಮಗಳು ಎಂದು ಶಾಂಭವಿ ಕೇಳಿದಾಗ, ಅವಳು ಟೀಚರ್ ಅಲ್ವಾ ಆಂಟಿ, ಸ್ಕೂಲ್ನಲ್ಲಿರಬೇಕು ಎಂದಳು ರಮ್ಯಾ. ಹೌದು, ಅವಳು ಶಾಲೆಗೆ ಹೋಗಿದ್ದಾಳೆ ಎಂದರು ಸತ್ಯರಾಜ್. ಶಾಲೆಗೆ ಹೋಗಿದ್ದಾಳೋ ಅಥವಾ ಯಾರ ಜೊತೆಗಾದರೂ ಸುತ್ತಾಡಲು ಹೋಗಿದ್ದಾಳೋ? ಮಗಳ ಮೇಲೆ ಸ್ವಲ್ಪ ಗಮನ ಹರಿಸಿ ಮೇಷ್ಟ್ರೆ. ಅವಳು ಏನು ಮಾಡುತ್ತಾಳೆ, ಯಾರ ಜೊತೆಗೆ ಸುತ್ತಾಡುತ್ತಾಳೆ ಎಂಬುದನ್ನು ಸ್ವಲ್ಪ ಗಮನಿಸಿ ಎಂದು ಶಾಂಭವಿ ಹೇಳಿದಾಗ,
ಏನು, ನನ್ನ ಮಗಳು ಸುತ್ತಾಡುವುದೇ? ಇಲ್ಲ, ಅವಳು ಯಾರ ಜೊತೆಯೂ ಸುತ್ತಾಡಲು ಹೋಗಿಲ್ಲ. ಅವಳು ಮಕ್ಕಳಿಗೆ ಪಾಠ ಕಲಿಸಲು ಶಾಲೆಗೆ ಹೋಗಿದ್ದಾಳೆ. ನೀವ್ಯಾಕೆ ಅವಳ ಬಗ್ಗೆ ಏನೇನು ಮಾತಾಡುತ್ತಿದ್ದೀರಿ? ಕೋಪದಿಂದ ಹೇಳಿದರು ಸತ್ಯರಾಜ್. ಇರೋ ವಿಷಯನೇ ಹೇಳಿದ್ದು ಮೇಷ್ಟ್ರೆ, ಅದಕ್ಯಾಕೆ ಸಿಟ್ಟಾಗುತ್ತೀರಿ? ನನ್ನ ಭಾವನ ಮಗ ವೇದಾಂತ್ಗೂ ಈ ಹುಡುಗಿ ರಮ್ಯಾಗೂ ಮದುವೆ ನಿಶ್ಚಯಿಸಿದ್ದೇವೆ. ಆದರೆ ನಮ್ಮ ವೇದಾಂತ್ ಇವಳನ್ನು ಮದುವೆ ಆಗಲು ಒಪ್ಪುತ್ತಿಲ್ಲ. ಕಾರಣ ನಿಮ್ಮ ಮಗಳು ನಮ್ಮ ಮನೆ ಹುಡುಗನನ್ನು ಬುಟ್ಟಿಗೆ ಹಾಕಿಕೊಂಡು ತಲೆ ಕೆಡಿಸಿದ್ದಾಳೆ. ನಮ್ಮ ಹುಡುಗ ನಿಮ್ಮ ಮಗಳನ್ನೇ ಮದುವೆ ಆಗೋದು ಎಂದು ಹೇಳುತ್ತಿದ್ದಾನೆ. ನೋಡಿ, ಸಮಾಧಾನವಾಗಿಯೇ ಹೇಳುತ್ತಿದ್ದೇನೆ. ನಿಮ್ಮ ಮಗಳಿಗೆ ಬುದ್ಧಿ ಹೇಳಿ, ಅವಳನ್ನು ವೇದಾಂತ್ನಿಂದ ದೂರ ಇರಲು ಹೇಳಿ. ಇದರಿಂದ ನಿಮ್ಮ ಮಗಳಿಗೂ ನಿಮಗೂ ಒಳ್ಳೆಯದು. ಸುಮ್ಮನೆ ನಮ್ಮ ತಂಟೆಗೆ ಬಂದು ನಮ್ಮ ಕೋಪಕ್ಕೆ ತುತ್ತಾಗಬೇಡಿ ಎಂದು ಶಾಂಭವಿ ಹೇಳಿದಾಗ ಆಕಾಶವೇ ಕಳಚಿ ಬಿದ್ದ ಅನುಭವ ಸತ್ಯರಾಜ್ ಹಾಗೂ ಭಾಗ್ಯರಲ್ಲಿ. ಜೊತೆಗೆ ರಶ್ಮಿ ಕೂಡ ಅದನ್ನು ಕೇಳಿ ಮೌನವಾದಳು. ಕ್ಷಮಿಸಿ, ನಮಗಿದು ತಿಳಿದಿರಲಿಲ್ಲ. ನಮ್ಮ ಮಗಳಿಗೆ ನಾವು ಬುದ್ಧಿ ಹೇಳುತ್ತೇವೆ. ಆದಷ್ಟು ಬೇಗ ಅವಳಿಗೆ ಬೇರೆ ಹುಡುಗನೊಂದಿಗೆ ಮದುವೆ ಮಾಡಿಸುತ್ತೇವೆ. ನನ್ನ ಮಗಳಿಂದ ನಿಮಗೆ ತೊಂದರೆ ಆಗುವುದಿಲ್ಲ, ಕೈ ಮುಗಿದು ಹೇಳಿದರು ಸತ್ಯರಾಜ್. ನುಡಿದಂತೆ ನಡೆಯಿರಿ. ನಿಮ್ಮ ಮಗಳನ್ನು ನೀವು ಹತೋಟಿಯಲ್ಲಿಟ್ಟುಕೊಳ್ಳಿ ಎಂದು ಹೇಳಿ ಅಲ್ಲಿಂದ ಹೊರಟರು ಮೂವರು. ಏನ್ರಿ ಇದು ಹೀಗಾಗಿದೆ? ನಮ್ಮ ಮಗಳು ಪ್ರೀತಿ ಪ್ರೇಮ ಯಾರ ಹಿಂದೆನೋ ಹೋಗುತ್ತಿದ್ದಾಳೆ. ಭಾಗ್ಯ ಅಳುತ್ತಾ ಹೇಳಿದಾಗ, ವಯಸ್ಸು ಹೀಗೆ ಮಾಡಿಸುತ್ತೆ ಭಾಗ್ಯ. ಏನು ಮಾಡೋದು? ಈಗ ನಮ್ಮ ಮಗಳನ್ನು ನಾವು ಇದರಿಂದ ದೂರ ಇಡಬೇಕು. ಇಲ್ಲದಿದ್ದರೆ ನಾವು ನಮ್ಮ ಮಗಳನ್ನು ಕಳೆದುಕೊಳ್ಳಬೇಕಾಗುತ್ತದೆ. ಇವರು ಒಳ್ಳೆಯವರಂತೆ ಕಾಣುತ್ತಿಲ್ಲ. ನೋಡಿದರೆಯೇ ತಿಳಿಯುತ್ತದೆ ಅಹಂಕಾರ ತುಂಬಿದವರೆಂದು. ಈ ಶ್ರೀಮಂತರ ಸಹವಾಸ ನಮಗ್ಯಾಕೆ? ರಶ್ಮಿ, ನೀನು ನಿನ್ನ ತಂದೆ ತಾಯಿಯನ್ನು ಮನೆಗೆ ಬರಲು ಹೇಳು. ನಿನ್ನ ತಮ್ಮನ ಜೊತೆಗೆ ಭುವಿ ಮದುವೆ ಆದಷ್ಟು ಬೇಗ ಮುಗಿಸೋಣ ಎಂದರು ಸತ್ಯರಾಜ್. ನಾನು ಆವತ್ತಿನಿಂದ ಹೇಳುತ್ತಿದ್ದೆ, ನೀವೇ ಇನ್ನೂ ಸಮಯ ಹೋಗಲಿ ಎಂದು ಹೇಳುತ್ತಿದ್ದೀರಿ. ಈಗ ನೋಡಿ ಏನಾಗಿದೆ ಎಂದು. ಮಾವ, ನಾನು ನಾಳೆಯೇ ಅವರನ್ನು ಮನೆಗೆ ಬರೋಕೆ ಹೇಳುತ್ತೇನೆ. ಬೇಗವೇ ಮದುವೆ ಮುಗಿಸೋಣ ಎಂದಳು ರಶ್ಮಿ. ಭುವಿಗೆ ಶಾಲೆ ಮುಗಿದ ತಕ್ಷಣ ಮನೆಗೆ ಬರೋಕೆ ಹೇಳು ಎಂದರು ಸತ್ಯರಾಜ್. ಸರಿ ಮಾವ, ಫೋನ್ ಮಾಡುತ್ತೇನೆ ಎಂದು ರಶ್ಮಿ ಭುವಿಗೆ ಕರೆ ಮಾಡಿ ಬೇಗ ಮನೆಗೆ ಬರಲು ಹೇಳಿದಳು. ಕೆಲಸ ಮುಗಿದು ವೇದನನ್ನು ಭೇಟಿಯಾಗಲು ಹೋಗುತ್ತಿದ್ದವಳು ಅಲ್ಲಿಗೆ ಹೋಗದೆ ನೇರವಾಗಿ ಮನೆಗೆ ಬಂದಳು. ಏನಾಯಿತು? ಯಾಕೆ ನನ್ನ ಬೇಗ ಬರೋಕೆ ಹೇಳಿದ್ದು? ಗಾಬರಿಯಿಂದ ಕೇಳಿದಳು ಭುವಿ. ವೇದಾಂತ್ ಯಾರು? ನೇರವಾಗಿಯೇ ಕೇಳಿದರು ಸತ್ಯರಾಜ್. ಇವರಿಗೆ ವೇದನ ವಿಷಯ ಹೇಗೆ ಗೊತ್ತಾಯಿತು ಎಂದು ಮನದಲ್ಲೇ ಅಂದುಕೊಂಡವಳು, ಅದು ಅಪ್ಪ ವೇದ ಎಂದು ತಡವರಿಸಬೇಕಾದರೆ, ನೋಡು ಭುವಿ, ನಾವು ಬಡವರು. ನಮಗೆ ಶ್ರೀಮಂತರ ಸಹವಾಸ ಬೇಡಮ್ಮ. ನೀನು ಅವನನ್ನು ಪ್ರೀತಿಸುತ್ತಿದ್ದೀಯಾ ಎಂದು ನನಗೆ ಗೊತ್ತಾಯಿತು. ನೀನು ಅವನನ್ನು ಬಿಟ್ಟು ಬಿಡು. ಮತ್ತೆ ಅವನ ತಂಟೆಗೆ ಹೋಗಬೇಡ. ನಾವು ಎಲ್ಲಿ ಇರಬೇಕೋ ಅಲ್ಲೇ ಇರೋಣ. ದುಡ್ಡಿರುವವರ ಸಹವಾಸ ನಮಗೆ ಬೇಡ ಬೇಸರದಿಂದ ಸತ್ಯರಾಜ್ ಹೇಳಿದಾಗ, ಅಪ್ಪ, ವೇದ ತುಂಬ ಒಳ್ಳೆಯವನು. ನನ್ನ ಮೇಲೆ ಪ್ರಾಣಾನೇ ಇಟ್ಟುಕೊಂಡಿದ್ದಾನೆ. ಅವನು ಭುವಿ ಹೇಳುತ್ತಿರಬೇಕಾದರೆ, ನೀನು ನನ್ನ ಮಾತು ಕೇಳುತ್ತೀಯ ತಾನೆ? ಹಾಗಿದ್ದರೆ ಇನ್ನು ಅವನ ತಂಟೆಗೆ ಹೋಗಬೇಡ ಎಂದು ಅಲ್ಲಿಂದ ಹೋದರು ಸತ್ಯರಾಜ್. ಜೋರಾಗಿ ಅಳುತ್ತಾ ತನ್ನ ಕೋಣೆಗೆ ಹೋದಳು ಭುವಿ. ನಾನೇಗೆ ವೇದನನ್ನು ಬಿಡಲಿ? ಅವನು ನನ್ನನ್ನು ತುಂಬ ಹಚ್ಚಿಕೊಂಡಿದ್ದಾನೆ. ನನ್ನ ಬಿಟ್ಟು ಅವನು ಇರಬಲ್ಲನೆ? ಕಣ್ಣೀರು ಧಾರಾಕಾರವಾಗಿ ಸುರಿಯುತ್ತಿತ್ತು. ಇತ್ತ ಕಡೆಯಿಂದ ಸಂಜೆ ಸಿಗಲು ಹೇಳಿದ ವೇದ ಕರೆ ಮಾಡುತ್ತಿದ್ದ. ಭುವಿಗೆ ಅವನ ಜೊತೆಗೆ ಮಾತಾಡಲು ಧೈರ್ಯ ಸಾಕಾಗಲಿಲ್ಲ. ಕರೆ ಎತ್ತದೆ ಹಾಗೆ ಬಿಟ್ಟು ಬಿಟ್ಟಳು. ಇವಳ್ಯಾಕೆ ಫೋನ್ ರಿಸೀವ್ ಮಾಡುತ್ತಿಲ್ಲ? ಬಿಸಿ ಇರಬೇಕು. ಇರಲಿ, ನಾಳೆ ಮಾತಾಡೋಣ ಎಂದವನು ತನ್ನ ಮನೆಗೆ ಬಂದನು. ತುಂಬ ಹೊತ್ತು ಅತ್ತವಳು ಮನಸ್ಸು ತಡೆಯದೆ, ನಾಳೆ 9 ಗಂಟೆಗೆ ದೇವಸ್ಥಾನದಲ್ಲಿ ಸಿಗು ಎಂದು ಸಂದೇಶ ಕಳುಹಿಸಿದ್ದಳು. ಓಕೆ ಚಿನ್ನಿ ಎಂದು ಪ್ರತ್ಯುತ್ತರ ಕಳುಹಿಸಿದ್ದ ವೇದ. ಬೆಳಗ್ಗೆದ್ದು ಶಾಲೆಗೆ ಹೊರಡುವವಳನ್ನು ತಡೆದರು ಭಾಗ್ಯ. ಇವತ್ತು ನೀನು ಶಾಲೆಗೆ ಹೋಗೋದು ಬೇಡ. ನಿನ್ನ ನೋಡಲು ಗಂಡಿನ ಕಡೆಯವರು ಬರುತ್ತಿದ್ದಾರೆ ಎಂದರು. ಅಮ್ಮ, ನನ್ನ ಬಳಿ ಕೇಳದೆಯೇ ಭುವಿ ಹೇಳುತ್ತಿರಬೇಕಾದರೆ, ಭುವಿ, ಬರ್ತಾ ಇರೋದು ನನ್ನ ತಮ್ಮ. ನಿನಗೂ ಅವನಿಗೆ ಮದುವೆ ನಿಶ್ಚಯಿಸಿದ್ದೇವೆ ಎಂದಳು ರಶ್ಮಿ. ನನ್ನ ಬಳಿ ಕೇಳಬಹುದಿತ್ತಲ್ಲ, ಕೇಳದೆ ಯಾಕೆ ನಿರ್ಧಾರ? ಭುವಿ ಕೇಳಿದಾಗ,
ನೀನು ಅವನ್ಯಾರನ್ನೋ ಪ್ರೀತಿಸುತ್ತಿದ್ದೀಯಲ್ಲ, ಅವನ ಜೊತೆಗೆ ಓಡಿ ಹೋಗುತ್ತೀ ಎಂದು ಭಯ ನಮಗೆ. ಯಾರ್ಯಾರೋ ಬಂದು ನಿನ್ನ ಗುಣಗಾನ ಮಾಡೋ ಹಾಗಾಗಿದೆ. ನೋಡು, ಸುಮ್ಮನೆ ನನ್ನ ತಮ್ಮನನ್ನು ಒಪ್ಪಿ ಮದುವೆ ಆಗು. ನೀನು ಪ್ರೀತಿಸುವವನನ್ನು ಬಿಟ್ಟರೆ ನಿನಗೆ ಒಳ್ಳೆಯದು. ತಗೋ ಈ ಸೀರೆ, ಬೇಗ ಉಟ್ಟುಕೊಂಡು ಬಾ ಎಂದು ಸೀರೆಯನ್ನು ಮುಖದ ಮೇಲೆ ಎಸೆದು ಹೋದಳು ರಶ್ಮಿ. ಅವರಿಂದೆ ಭಾಗ್ಯ ಸಹ ಹೋದರು. ಹುಡುಗಿ ನೋಡುವ ಶಾಸ್ತ್ರ ನಡೆದಿತ್ತು. ಕಣ್ಣೀರು ಹಾಕುತ್ತಾ ಕಾಫಿ ಹಿಡಿದು ಬಂದಳು ಭುವಿ. ಹಲ್ಲು ಕಿರಿಯುತ್ತಿದ್ದ ರಾಹುಲ್ ಕಡೆ ನೋಡಿದಳು ಭುವಿ. ಮನಸ್ಸೆಲ್ಲ ವೇದನ ಬಗ್ಗೆಯೇ ಚಿಂತಿಸುತ್ತಿತ್ತು. ಗಡಿಯಾರ ನೋಡಿದಾಗ 9:30. ಪಾಪ ವೇದ ನನಗಾಗಿ ಕಾಯುತ್ತಿರಬಹುದು. ಬೇಗ ಹೋಗಿ ಅವನ ಬಳಿ ವಿಷಯ ಹೇಳಬೇಕು ಎಂದು ಮನದಲ್ಲೇ ಮಾತಾಡಿಕೊಳ್ಳುತ್ತಿದ್ದಳು. ಅವರೆಲ್ಲ ಮಾತಾಡಿ ಹೊರಟು ಹೋದ ಮೇಲೆ ನಾನು ಶಾಲೆಗೆ ಹೋಗುತ್ತೇನೆ ಎಂದು ಹೊರಟಳು ಭುವಿ. ಭುವಿಗಾಗಿ ಕಾದು ಕೂತವನು ಅವಳ ದಾರಿಯನ್ನೇ ಕಾಯುತ್ತಿದ್ದ. 12 ಗಂಟೆಯಷ್ಟೊತ್ತಿಗೆ ಭುವಿ ಬಂದಳು. ಅವಳನ್ನು ಕಂಡು ಖುಷಿಗೊಂಡನು ವೇದ. ಚಿನಿ, ನನ್ನ ಮನೆಯಲ್ಲಿ ವೇದ ಹೇಳುತ್ತಿರಬೇಕಾದರೆ ಅವನನ್ನು ತಡೆದು, ವೇದ, ಇಲ್ಲಿಗೆ ನಿನ್ನ ಸಂಬಂಧ ಮುಗಿಯಿತು. ಇನ್ನು ಮುಂದೆ ನನ್ನ ನೋಡುವುದಾಗಲಿ ನನ್ನ ಜೊತೆ ಮಾತಾಡುವುದಕ್ಕಾಗಲಿ ಬರಬೇಡ. ನನಗೆ ಮನೆಯಲ್ಲೇ ಹುಡುಗ ನೋಡಿದ್ದಾರೆ. ನಮ್ಮ ಪ್ರೀತಿಯನ್ನು ಇಲ್ಲಿಗೆ ಬಿಡೋಣ ಎಂದಳು ಭುವಿ. ಕಣ್ಣು ಬಾಯಿ ಬಿಟ್ಟು ನೋಡುತ್ತಾ ನಿಂತು ಬಿಟ್ಟ ವೇದ. ಮುಂದುವರಿಯುವುದು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.